ಎಲ್ಲ ಅವರೆಕಾಯಿನಾ ಇದೊಂದು ಮಿಕ್ಸು ಎಲ್ಲ ಏನು ರೇಟ್ ಸ್ವಾಮಿ ಇವೆಲ್ಲ ಸರ್ 30 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಹಾಂ 30ಇಂದ 50-60 ರೂಪೀಸ್ ತನಕ ಇದೆ. 56 ಅದೇನು ಮಾಡ್ತಿದ್ದಾರೆ ಅವರೆಕಾಯಿದ? ಹೌದು ಸರ್, ಅವರೆಬೇಳೆ ಮೋಮೋಸು, ಪಾಸ್ತಾ, ವಾವ್, ನುಚ್ಚಿನುಂಡೆ ನೋಡಿ ಇವರು ಬೇಕರಿ ಐಟಮ್ಸ್ ಇಟ್ಟಿದ್ದಾರೆ. ಏನ ಪಾಸ್ತಾ ಅಂತೆ, ಅದು ನೋಡಿ ತೋರಿಸ್ಬಿಡೋಣ ನಿಮಗೆ. ಐಸು ಯಜಮಾನರದು ಅವರೆಕಾಯಿ ಏನೋ ಮಾಡ್ತಾರೆ. ಏನು ದೇವ್ರು ಇದು? ಸರಿ, ಮ್ಯಾಕ್ ಆ್ಯಂಡ್ ಚೀಸ್ ಅವರೆಬೇಳೆ ಪಾಸ್ತಾ. ಇನ್ನು ಮ್ಯಾಕ್ ಆ್ಯಂಡ್ ಚೀಸ್ ಅವರೆಬೇಳೆ ಪಾಸ್ತಾ. ಪಾಸ್ತಾ ಅಂತ ಈಗಿನ ಜನ್ರೇಷನ್ ತಿನ್ನೋದು, ನಮಗೆಲ್ಲಪ್ಪ ನಾವೆಲ್ಲ ಮುದ್ದೆ ತಿನ್ನೋದು. ನಿಮ್ಮ ಜನ್ರೇಷನ್ ತಿನ್ನೋದು ಇಲ್ಲ ಐತೆ ನುಚ್ಚಿನುಂಡೆ. ಎಲ್ಲ ಐತೆ ಐಟಮ್ಮ ಎಲ್ಲ ಬರ್ತೀವಿ. ಸರ್ ಈ ಕಡೆ ಬಂದ್ಬಿಡಿ, ಏನಿದೆ ಈ ಕಡೆ ಬನ್ನಿ. ಏನಿದೆ ಅಲ್ಲೇ ನಮ್ಮ ಜನ್ರೇಷನ್? ನುಚ್ಚಿನುಂಡೆ, ಉಂಡೆ ಕೈಮಾ ಉಂಡೆ ಇದ್ದಂಗಿದೆ. ಇದೇ ನಮ್ಮ ಕಡುಬು. ಸರ್ ಇದು ಪನ್ನೀರ್ ಅವರೆ ಮೋಮೋಸು, ಹಾಂ, ಇದು ವೆಜ್ ಅವರೆ ಮೋಮೋಸು, ಮತ್ತೆ ಪಾಸ್ತಾನು ಇದೆ. ಥ್ಯಾಂಕ್ ಯು ಅಮ್ಮ. ನೋಡಿ, ಅವರೇ ಬೇಳೆ ಮೆನ್ಯೂ 425 ಕೊಟ್ಟರೆ ಇಷ್ಟು ಐಟಮ್ ಕೊಡ್ತಾರೆ. ಆಲ್ ಐಟಮ್ ಅನ್ಲಿಮಿಟೆಡ್, ಎಷ್ಟಾದರೂ ತಿನ್ಬೋದು. ಇವಾಗ ಹೊಸ ಸ್ಕೀಮ್ ಮಾಡಿದ್ದಾರೆ. ಮಗ ಒಂದು ಕೆಲಸ ಮಾಡು, ಎಷ್ಟು ಐಟಮ್ ಇದೆ ಗುರು 425ಗೆ? ಅಲ್ಲಿದೆ ನೋಡಿ ಅಣ್ಣ, ಅಲ್ಲ, ಐಟಮ್ ನಂಬರ್ ನಂಬರ್ ಆಫ್ ಐಟಮ್ಸ್ ಮೆನ್ಯೂ ಇದೆ ಅಲ್ಲಿದೆ. ನಮ್ಗೆ ಅದು ಅಷ್ಟು ಓದ್ತಿದ್ದೀನಿ, ಐಟಮ್ ನಂಬರ್ ಬೇಕು ನನಗೆ. ನಮ್ಗೆ ಅಷ್ಟು ಕ್ಲಾರಿಟಿ ಇಲ್ಲ. ಅವ್ರು ಗೊತ್ತಾ ಮೇಡಮ್ಗೆ? ನಮ್ಮ ಗ್ರೂಪ್ ಅವ್ರು ಇದ್ದಾರೆ, ಜೂನಿಯರ್ಸು, ನಾವು ಸೀನಿಯರ್ಸು. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ ಸರ್, ನನ್ನ ಹಾಂ. ಹೆಸರು ದರ್ಶನ್ ಅಂತ. ಹಾಂ. ಸೊ ಬೇಸಿಕಲಿ ನಾವೆಲ್ಲ ರಂಗಭೂಮಿ ಕಲಾವಿದರು. ಹಾಂ. ಸಿನಿಮಾ ಮಾಡ್ತಾ ಇದ್ದೀವಿ. ಹಾಂ. ಸಿನಿಮಾ ಮಾಡೋದಕ್ಕೋಸ್ಕರ ಈ ಒಂದು ಕನ್ನಡ ಪುಸ್ತಕನ ನಾವೇ ಬರೆದು ಇದನ್ನ ಮಾರಿ ಇದರಲ್ಲಿ ಬರುವಂಥ ಹಣದಿಂದ ಸಿನಿಮಾ ಮಾಡೋದಕ್ಕೆ ಅಂತ ಹೊರಟಿದ್ದೀವಿ. ಇದು ನಮ್ಮ ಸಿನಿಮಾದ ಪೋಸ್ಟರು. ಹಾಂ. ಸೊ ನಾವುಗಳೆಲ್ಲ ಲೀಡ್ ಮಾಡ್ತಾ ಇದ್ದೀವಿ. ಓ, ನೀವೇ? ಹೌದು ಸರ್. 0 ಬಡ್ಜೆಟ್? ಹೌದು ಸರ್. ನೀವೇ ನಿಮ್ಮದೇ ಡೈರೆಕ್ಷನು, ನಿಮ್ಮದೇ ಎಲ್ಲ ಗ್ರೂಪ್ ಮಾಡ್ಕೊಂಡಿದ್ದೀರಾ? ಹೌದು ಹೌದು. ಥ್ಯಾಂಕ್ ಯು ಬಾಸ್, ಸಕ್ಸಸ್ ಮಾಡಿದ್ದಾರೆ ನೋಡಿ. ಏನು ಸರ್ ಇದು ಟೈಟ್ಲು? ಇಲ್ಲೀಗಲ್. ಇಲ್ಲೀಗಲ್ ಅಂದರೆ ಕಾನೂನು ಬಾಹಿರ. ಅವರು ಸರ್ ಅವರು ಕಲಾವಿದರು. ಯಾವ ಊರು? ಮೈಸೂರು. ನೀವು? ನಂದು ಹಾಸನ್ ಸರ್. ನೋಡಿ ಹೆಂಗಿದೆ ಕೂಗು, ಹಾಸನ, ಮೈಸೂರು. ಅರಮನೆ ರಾಜರು ಥರ ನೀವು ಶಾಂತವಾಗಿರೋರು. ನಾವು ಹತ್ತು ಕಡೆ ಈ ಕಡೆ ಇರೋ ಪ್ರೀತಿಯನ್ನೋರು ಚೆನ್ನಾಗಿ ಮಾಡಿದ್ದೀವಿ. ಇದು ಕಾಸ್ಟ್ ಎಷ್ಟು? 200 ರೂಪಾಯಿ. 200 ರೂಪಾಯಿ. ಯಾರ್ಯಾರಿದ್ದಾರೆ ಆರ್ಟಿಸ್ಟ್? ಸರ್ ಇಷ್ಟು ಜನ ಕನ್ಫರ್ಮ್ ಆಗಿದೆ. ನಾವು 10 ಜನ ಕನ್ಫರ್ಮ್. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ಬೇರೆ ಐಟಮ್ಮು ಅಂಗಡಿ ಸ್ಟಾಲ್. ಅಂಗಡಿ ಸ್ಟಾಲ್ ಫಿಶ್ ಏನು ಈ ಥರ ಬೇಕಾದಷ್ಟಿದೆ, ಎಲ್ಲ ಟೈಪು ಇದೆ. ಅದು 10 ಸೆಕ್ಷನ್ ಅವರೇ, ಈ ಕಡೆ ಸೆಕ್ಷನ್ ಮಕ್ಕಳದು ಆಟ. ಮಕ್ಕಳು ಮನೋರಂಜನೆಗೆ ಏನು ಬೇಕಾಗಿದೆ ಕೂತಿದ್ದಾರೆ. ರೈಲು ಓಡಿಸ್ತಾನೆ ಇವನು. ಇದಕ್ಕೇನು ಕಂಬಿ ಇಲ್ಲ, ಏನಿಲ್ಲ, ಹಂಗೆ ಓಡ್ತಾ ಇದೆ ರೈಲು. ನೋಡ್ರಿ, ರವಿಚಂದ್ರ ಬಂದ್ಬಿಟ್ರು, ಜೂನಿಯರ್ ರವಿಚಂದ್ರ ಅವರು.
ಇದು ನಾವು ತಗೊಂಡಾಗ 1.5 ಇತ್ತು. 10,000 ರೂಪಾಯಿ ಇದೆ ಈಗ. ಗೋಪುರ ಶೂಟ್ ಮಾಡ್ತಾಯಿ ನೋಡಿ ಪಾಪು. ಹೊಡಿಯ ಶೂಟ್ ಮಾಡೋದು ಹಾಂ ಕಿತ್ತಾಕ್ಬಿಟ್ಟು ಆಮೇಲೆ ಗೀತಾ ಶಿವಕುಮಾರ್ ಅವರು 26 ವರ್ಷಗಳ ಹಿಂದೆ ರೈತರು ಅವರ ವಾಸವಿ ಕಾಂಡಿಮೆಂಟ್ಸ್ ಮುಂದೆ ಹಿದ್ಕಿದ ಬೇಳೆ ಮಾರೋದಕ್ಕೆ ಬಂದು ಯಾರು ತಗೊಳ್ದಿಲ್ದಾಗ ಚೆಲ್ಲಿ ತುಂಬ ಬೇಜಾರು ಮಾಡ್ಕೊಂಡು ಹೋಗ್ತಿರೋದನ್ನ ನೋಡಿ ಇದು ಒಂದೇ ದಿನ ಅದು ಲೈಫು ನಿಮ್ಮೆಲ್ರಿಗೂ ಗೊತ್ತು. ಸೊ ನೆಕ್ಸ್ಟ್ ಡೇ ಯೂಸ್ ಮಾಡೋಕೆ ಅದು ವಾಸನೆ ಬರುತ್ತೆ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ಇದನ್ನು ಇನ್ನೊಂದು ಪ್ರಾಸೆಸ್ ಮಾಡಿದ್ರೆ ಕರೆದ್ರೆ ತುಂಬ ದಿನ ಇರುತ್ತೆ ಅಂತ ಹೇಳಿ ಒಂದು 4 ಜನ, ಆಮೇಲೆ 10 ಜನ, 100 ಜನ ಹೀಗೆ ರೈತರು ಕೂಡಿದ್ದು ಈಗ ಬಂದು ನಾವು ಇಲ್ಲಿ ನಿಂತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಸ್ವರೂಪ ಕೊಟ್ಟಿದ್ದು ನಮ್ಮ ಗೀತಾ ಶಿವಕುಮಾರ್ ಅವರು. ಜೋರು ಚಪ್ಪಾಳೆ ಬರಲಿ. ರೈತರು 26 ಇಯರ್ಸ್ ಇಸ್ ನಾಟ್ ಎ ಜೋಕ್ ಮೇಡಮ್. ಸೊ ನೋಡಿ, ಅದು ನೀವು ಈ ಥರ ನಮ್ಮ ಮಾವುತ ಸಿನಿಮಾಗೆ ಯಾಕೆ ಅವಕಾಶ ಕೊಟ್ಟಿದ್ದು ಅಂದರೆ ನಮ್ಮ ಡೈರೆಕ್ಟ್ರು ಕೂಡ ರೈತಾನೆ, ಹೀರೋ ಕೂಡ ರೈತಾನೆ. ರೈತ ತೆಗೆದಿರುವಂಥ, ರೈತ ನಿರ್ದೇಶನ ಮಾಡಿರುವಂಥ, ರೈತನೇ ಆಕ್ಟ್ ಮಾಡಿರುವಂಥ ಸಿನಿಮಾ ಮಾವುತ. ಒಳ್ಳೇದಾಗ್ಲಿ ಅಂತ ಹೇಳ್ತಮ್ಮ, ಏನು ಹೇಳ್ತೀರಾ? ನಾನು ಚಿಕ್ಕಂದಿನಿಂದಲೂ ಕಷ್ಟಪಟ್ಟೆ ಬೆಳೆದಿದ್ದೀನಿ. ನನ್ನ ಮಕ್ಕಳಿಗಾಗಿ ಮಕ್ಕಳ ವಿದ್ಯಾಭ್ಯಾಸ ಕೊಟ್ಟರೆ ಸಾಕು ಅಂಥೇಳಿ ನನ್ನ ಮಾವಳಿಯಲ್ಲಿ ಸಣ್ಣ ಮನೆಯಲ್ಲಿ ಈ ವಾಸವಿ ಕಾಂಡಿಮೆಂಟ್ಸನ್ನು ಸ್ಟಾರ್ಟ್ ಮಾಡಿದೆ. ಆಮೇಲೆ ವಿವಿಪುರಮ್ಗೆ ಬಂದೆ. ಈ ಇದಕ್ಕೆ ಬೇಳೆನ ಅವರೆಕಾಯಿನ ರೈತರು ಒಂದು 10-20 ಜನ ಬಂದು ತಗೊಂಡು ಬಂದು 100 kg 150 kg ತಂದು ಬೆಳಗಿನ ಜಾವ ಅದನ್ನು ತಂದು ಅಲ್ಲಿಟ್ಕೊಂಡು ಸಂಜೆವರೆಗೂ ಅವರು ಈ ಮಾರಾಟ ಮಾಡೋಕ್ಕಾಗ್ದಿರ ಅದು ವಾಸನೆ ಬಂದುಬಿಡುತ್ತೆ. ಸಂಜೆವರೆಗೂ ಇದ್ದರೆ ಅದನ್ನು ಮೋರಿಗೆ ಚೆಲ್ಬಿಟ್ಟು ಹೋಗ್ತಿದ್ರು. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ನೋಡ್ತಾ ಇದ್ದೆ. ಆಮೇಲೆ ಅವ್ರನ್ನ ಮಾತಾಡಿಸಿ, ಯಾಕೆ ಈ ಥರ ಬಿಸಾಡ್ತಿದ್ದೀರ ಅಂದರೆ ಈ ಥರ ಆಗುತ್ತಮ್ಮ, ಯಾರೂ ತಗೊಳ್ಳೋರಿಲ್ಲ ಅಂದರೆ ಆ ಜಾಗದಲ್ಲಿ ಅಷ್ಟು ಇದಕ್ಕೆ ಬೆಳೆ ಸಿಗುತ್ತೆ ಅನ್ನೋದು ಪಬ್ಲಿಸಿಟಿ ಇಲ್ಲ ಜನರುಗಳಿಗೆ. ಆದ್ದರಿಂದ ನಾನು ಹೇಳಿದೆ, ನನಗೆ ನೀವು ಎಷ್ಟು ತಂದುಕೊಡ್ತೀರೋ ತಂದುಕೊಡಿ. ಅದರಲ್ಲಿ ನಾನೆಲ್ಲ ಫ್ರೈಡು ಅದಕ್ಕೆ ಏನೇನು ನಾನು ಮಾಡಬೇಕು, ಫ್ರೈ ಮಾಡಿದ್ರೆ ಅದು ಒಂದು ವರ್ಷ ಇಡೀ ಕಾಲ ಪ್ಲೈನ್ ಇರುತ್ತೆ. ಆ ಥರ ಅದರಲ್ಲೇ ವಿವಿಧ ರೂಪ, ಮತ್ತು ಇದು ಗೋಡಂಬಿ ಮಿಕ್ಸು, ಪುದೀನ ಮಿಕ್ಸು, ಗಾರ್ಲಿಕ್ ಮಿಕ್ಸು, ಪೆಪ್ಪರ್ ಮಿಕ್ಸು, ನಿಪ್ಪಟ್ಟು ಅದರಲ್ಲೇ. ಮತ್ತು ಈಗ ಸುಮಾರು ನನ್ನ ಮಕ್ಕಳು ನನ್ನ ಜೊತೆಗೂಡಿಕೊಂಡು 125 ವೆರೈಟಿ ನಮ್ಮ ಸಂಪ್ರದಾಯ ಸೊಗಡನ್ನು ನಮ್ಮ ಜನರಿಗೆ ತೋರಿಸ್ಕೊಡ್ಬೇಕು. ಈ ಅವರೆಕಾಯಿಯಿಂದ ಏನೇನು ಮಾಡಿ ಟೇಸ್ಟಿಯಾಗಿ ತಿನ್ಬೋದು ಅಂತ ಮಕ್ಕಳಿಗೂ ಗೊತ್ತಾಗಬೇಕು. ಮತ್ತು ರೈತ ನಮ್ಮ ರಾಷ್ಟ್ರದ ಬೆನ್ನೆಲುಬು. ಅವರಿಗೆ ನಮ್ಮ ವಾಸವಿ ಕಾಂಡಿಮೆಂಟ್ಸಿಂದ ಅಳಿಲಿಸ್ತೇವೆ. ಈಗ ಒಂದು 500 ಜನ ರೈತರು ಅವರು ಪೂರ್ತಿ ಹೊಲದಲ್ಲಿ ಬೆಳೆ ಬೆಳೀತಾ ಇದ್ದಾರೆ. ಆಮೇಲೆ ಇನ್ನೊಂದು ನಮಗೆ, ನಾನು ಚಿತ್ರರಂಗದ ನಂಟು ಮುಂಚೆ ಇಲ್ಲನು, ದೊಡ್ಡಣ್ಣ ಅವ್ರು ಇರ್ಬೋದು, ರಮೇಶ್ ಹೆಗ್ಡೆ ಅವ್ರು ಇರ್ಬೋದು, ರಮೇಶ್ ಭಟ್ ಅವ್ರು ಇರ್ಬೋದು, ಅಂಬರೀಷ್ ಅಣ್ಣ ಇರ್ಬೋದು, ವಿಷ್ಣುವರ್ಧನ್ ಅಪ್ಪಾಜಿ ಇರ್ಬೋದು, ರಾಜ್ಕುಮಾರ್ ಅಪ್ಪಾಜಿ ಇರ್ಬೋದು, ಪಾರ್ವತಮ್ಮ ಅವ್ರು ಇರ್ಬೋದು, ಎಲ್ಲರೂ ಅಮ್ಮ ನಿನ್ನ ಕೈಯಿಂದ ಮಾಡಿ ಇದಕ್ಕೆ ಬೆಳೆಸಾಕು ತಂದ್ಕೊಡು ಅಂತ ಕೇಳಿ ಎಲ್ಲರೂ ನೀನು ಗೀತಮ್ಮ ಅಲ್ಲ ಅನ್ನಪೂರ್ಣೇಶ್ವರಿನೇ ಅಂತ ಹೇಳ್ತಿದ್ರು. ಇನ್ನೇನು ಅಪ್ಪಾಜಿಯವರು 15 ದಿವಸದಲ್ಲಿ ಮೈಸೂರಿಂದ ಬರ್ತೀನಮ್ಮ. ಅವರೇಕಾಳು ಮತ್ತು ಇನ್ನೂ ನೋಡ್ಬೋದು ನಮ್ಮ ಸ್ಟಾಲ್ಗಳಲ್ಲಿ ತುಂಬ ಹೆಣ್ಮಕ್ಳು ಎಲ್ಲ ಕಷ್ಟಪಡ್ತಿದ್ದಾರೆ. ಅವ್ರಿಗೂ ನಾನು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು